ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿಟೆಕ್ಸ್. ಸೊ ನಾವು ಇಲ್ಲಿವರೆಗೂ ಜಾವಾದು ಎಲ್ಲ ಥೆರಾಟಿಕಲ್ ಕಾನ್ಸೆಪ್ಟ್ನ ನೋಡಿದ್ದೀವಿ. ಜಾವಾ ಹೇಗೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ನ ಅಚೀವ್ ಮಾಡಿದ್ರು, ಜಾವಾದು ಪ್ರೋಗ್ರಾಮಿಂಗ್ ಎಕ್ಸಿಕ್ಯೂಷನ್ ಸ್ಟ್ರಕ್ಚರ್ ಏನಂತ ನೋಡಿದ್ವಿ, ಮತ್ತು ಜಾವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಹೇಗಾಗುತ್ತೆ ಅಂತ ನೋಡಿದ್ವಿ. ಜಾವಾ ಅಲ್ಲಿ ಕ್ಲಾಸ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಕ್ಲಾಸ್ಗೆ ಆಬ್ಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇಲ್ಲಿವರೆಗೂ ಎಲ್ಲ ಥೆರಾಟಿಕಲ್ ಕಾನ್ಸೆಪ್ಟ್ನ ನೋಡಿದ್ದೀವಿ. ಸೊ ನೀವು ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ ಅಂದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಸೊ ನಾವು ಇವತ್ತು ನಮ್ದು ಫಸ್ಟ್ ಇವೆಲ್ಲ ಥೆರಾಟಿಕಲ್ ಕಾನ್ಸೆಪ್ಟ್ನ ಇಟ್ಕೊಂಡು ನಮ್ದು ಫಸ್ಟ್ ಜಾವಾ ಪ್ರೋಗ್ರಾಮ್ನ ಬರೆಯೋಣ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ ಸ್ಟಾರ್ಟ್. ಸೊ ನಾವು ಯಾವುದೇ ಪ್ರೋಗ್ರಾಮರ್ನ ತಗೊಂಡ್ರೆ ಅವ್ರದ್ದು ಮೇನ್ ಮೋಟಿವ್ ಏನಾಗಿರುತ್ತೆ, ಒಂದು ಕೋಡ್ನ ರನ್ ಮಾಡಬೇಕಾಗಿರುತ್ತೆ. ಸೊ ಅವರು ರನ್ ಮಾಡ್ಬೇಕಂದ್ರೆ ಅವ್ರಿಗೆ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಸಿಗಬೇಕು. ಆ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಇಂದ ಅವರು ಕೋಡು 1 by 1 ರನ್ ಆಗ್ತಾ ಹೋಗುತ್ತೆ. ಸೊ ಅವರಿಗೆ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಹೇಗೆ ಸಿಗುತ್ತೆ, ಕೋಡ್ ಎಲ್ಲಿಂದ ಎಕ್ಸಿಕ್ಯೂಟ್ ಆಗೋ ಸ್ಟಾರ್ಟ್ ಆಗುತ್ತೆ ಅಂತ 1 by 1 ನೋಡ್ತಾ ಹೋಗೋಣ. ಸೊ ನಾವು ಇವಾಗ ಫಾರ್ ಎಕ್ಸಾಂಪಲ್ ಸಿ ಲ್ಯಾಂಗ್ವೇಜ್ನ ತಗೊಂಡ್ರೆ, ಎಲ್ರಿಗೂ ಸಿ ಲ್ಯಾಂಗ್ವೇಜ್ ಗೊತ್ತೇ ಇರುತ್ತೆ. ಸಿ ಲ್ಯಾಂಗ್ವೇಜ್ ಅಲ್ಲಿ ತಗೊಂಡ್ರೆ ನಾವು ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಬರೆದು ನೆಕ್ಸ್ಟ್ ಅದರಲ್ಲಿ ನಾವು ಇಂಟ್ ಮೇನ್ ಅಥವಾ ವಾಯ್ಡ್ ಮೇನ್ ಅಂತ ಬರಿತೀವಿ. ಸೊ ನಾನು ಇವಾಗ ವಾಯ್ಡ್ ಮೇನ್ ಅಂತ ತಗೋತೀನಿ. ಇದರಲ್ಲಿ ನಾನು ಪ್ರಿಂಟ್ ಮಾಡ್ತೇನೆ, ಏನೋ ಒಂದು ಹೆಲೋ ಅಂತ ಪ್ರಿಂಟ್ ಮಾಡ್ತೇನೆ. ಸೊ ನಾನು ಇಷ್ಟು ಮಾಡಿದ್ರೆ ಇವಾಗ ನಂದು ಈ ಕೋಡ್ನ ರನ್ ಮಾಡಬೇಕು. ಸೊ ಇದನ್ನ ರನ್ ಮಾಡಲಿಕ್ಕೆ ನಂದು ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಇಲ್ಲಿ ಬಂದು ಫಸ್ಟ್ ಅದು ಯಾವುದೇ ಪ್ರೋಗ್ರಾಮ್ ಅಲ್ಲಿ ಮೇನ್ ಮೆಥಡ್ನ ಚೆಕ್ ಮಾಡುತ್ತೆ. ಈ ಮೇನ್ ಮೆಥಡ್ ಇದ್ರೆ ಮಾತ್ರ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ಗೆ ಗೊತ್ತಾಗುತ್ತೆ. ಸೊ ನಾನು ಈ ಕೋಡ್ನ ಇಲ್ಲಿ ಇಂತ್ರ ಎಕ್ಸಿಕ್ಯೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕಂತ ಫಸ್ಟ್ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಕೋಡ್ ಎಂಟ್ರಿ ಆದ ತಕ್ಷಣ ಈ ಮೇನ್ ಮೆಥಡ್ ಎಲ್ಲಿದೆ ಅಂತ ಫೈಂಡ್ ಮಾಡುತ್ತೆ. ಸೊ ನಾವು ಸಿ ಅಲ್ಲಿ ಇದನ್ನ ಫಂಕ್ಷನ್ ಅಂತ ಕರಿತೀವಿ, ಜಾವಾ ಅಲ್ಲಿ ಇದನ್ನ ಮೆಥಡ್ ಅಂತ ಕರಿತೀವಿ. ಸೊ ಫಸ್ಟ್ ಅದು ಬಂದು ಮೇನ್ ಫಂಕ್ಷನ್ ಎಲ್ಲಿದೆ ಅಂತ ಚೆಕ್ ಮಾಡುತ್ತೆ. ಸೊ ಅದು ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಇವಾಗ ಎಂಟ್ರಿ ಆದ ತಕ್ಷಣನೇ ಬಂದು ಫಸ್ಟ್ ಮೇನ್ ಫಂಕ್ಷನ್ ಎಲ್ಲಿದೆ ಅಂತ ಚೆಕ್ ಮಾಡುತ್ತೆ. ಸೊ ಇವಾಗ ಮೇನ್ ಫಂಕ್ಷನ್ ಎಂಟರ್ ಆಗಿ ಹಲೋ ಅಂತ ಪ್ರಿಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಯಾವುದೇ ಕೋಡ್ ಇಲ್ಲ, ಇದು ಎಕ್ಸಿಕ್ಯೂಟ್ ಆದ ತಕ್ಷಣ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ವಾಪಸ್ ಹೋಗುತ್ತೆ. ಸೊ ಇದು ಸಿ ಲ್ಯಾಂಗ್ವೇಜ್. ಸೊ ನಾನು ಇವಾಗ ಇದೇ ವಾಯ್ಡ್ ಮೆಥಡ್ನ ಜಾವಾ ಅಲ್ಲಿ ನೋಡೋಣ. ಸೊ ನಾನು ಇವಾಗ ಜಾವಾ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಇದೇ ನಮಗೂ ಜಾವಾ ಅಲ್ಲಿನೂ ಕೂಡ ನಾವು ವಾಯ್ಡ್ ಮೇನ್ ಅನ್ನೇ ಯೂಸ್ ಮಾಡಿ ನಮ್ದು ಮೇನ್ ಮೆಥಡ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ನಾನು ಇವಾಗ ವಾಯ್ಡ್ ಮೇನ್. ಸೊ ನಾವಿಲ್ಲಿ ಸಿ ಅಲ್ಲಿ ಪ್ರಿಂಟ್ ಎಫ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ ಏನಾದ್ರು ಪ್ರಿಂಟ್ ಮಾಡ್ಲಿಕ್ಕೆ. ಅದೇ ತರ ನಮಗೆ ಜಾವಾ ಅಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಂತಾನು ತಗೋಬಹುದು ಅಥವಾ ಪ್ರಿಂಟ್ ಎಲ್ಲನ್ನು ಯೂಸ್ ಮಾಡಬಹುದು. ಇದರಲ್ಲಿ ಹಲೋ. ಸೊ ನಾನು ಇಷ್ಟು ಬರೆದ್ರೆ ಇವಾಗ ನಂದು ಇದು ಜಾವಾ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತಾ? ನೋ, ಯಾಕಾಗಲ್ಲ ಅಂದ್ರೆ ಸೊ ನಾವು ಆಲ್ರೆಡಿ ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ದೀವಿ. ನೀವು ಯಾರಾದ್ರೂ ಆ ವಿಡಿಯೋನ ಮಿಸ್ ಮಾಡಿದ್ರೆ ಒಂದ್ಸಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಕ್ಲಾಸ್ನ ಹೋಗಿ ನೋಡ್ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡಿ. ನಾವು ಜಾವಾ ಅಲ್ಲಿ ಏನೇ ಬರೆದ್ರು ವಿದಿನ್ ದಿ ಕ್ಲಾಸ್ ಬರಿತೀವಿ. ಸೊ ನನ್ಗೆ ಇವಾಗ ಇಲ್ಲಿ ಕ್ಲಾಸ್ ಇಲ್ಲ. ಸೊ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ರೂಲ್ ನ ವೈಲೇಟ್ ಮಾಡುತ್ತೆ. ಸೊ ಇದನ್ನ ಒಂದು ಕ್ಲಾಸ್ ಒಳಗೆ ಬರೀಬೇಕು ನಾವು. ಸೊ ಅದಕ್ಕೆ ಕ್ಲಾಸ್ ಡೆಮೋ. ಓಕೆ, ನಾವು ಇವಾಗ ಜಾವಾ ಅಲ್ಲಿ ಏನೇ ಬರೆದ್ರು ವಿದಿನ್ ದಿ ಕ್ಲಾಸ್ ಬರಿಬೇಕಂತ ಹೇಳಿದ್ವಿ. ನಾನು ಇವಾಗ ಇದನ್ನ ವಾಯ್ಡ್ ಮೇನ್ ನ ವಿದಿನ್ ದಿ ಕ್ಲಾಸ್ ಬರೆದಿದ್ದೀನಿ. ಸೊ ಇವಾಗ ನಂದು ಇದು ಕೋಡ್ ಎಕ್ಸಿಕ್ಯೂಟ್ ಆಗುತ್ತಾ? ಸ್ಟಿಲ್ ನೋ. ಯಾಕಂದ್ರೆ ಇವಾಗ ನಂದು ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಸಿ ಅಲ್ಲಿ ಡೈರೆಕ್ಟ್ ಬಂದು ಮೇನ್ ಫಂಕ್ಷನ್ ನ ಚೆಕ್ ಮಾಡ್ತಿದ್ವಿ. ಯಾಕಂದ್ರೆ ನಾವು ಇಲ್ಲಿ ಏನು ವಿದಿನ್ ದಿ ಕ್ಲಾಸ್ ಬರಿತಾ ಇರ್ಲಿಲ್ಲ, ಎಲ್ಲ ಔಟ್ ಸೈಡ್ ಇರ್ತಿತ್ತು 1 by 1. ಯಾಕಂದ್ರೆ ಸಿ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬಟ್ ನಮ್ದು ಜಾವಾ ಇಟ್ ಇಸ್ ದಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾವ್ ಏನೇ ಬರೆದ್ರು ಕ್ಲಾಸ್ ಒಳಗಡೆನೆ ಬರಿತೀವಿ. ಬಟ್ ಇಲ್ಲಿ ಆಗಿಲ್ಲ. ಇಲ್ಲಿ ನಂಗೆ ಮೇನ್ ಫಂಕ್ಷನ್ ಬಂದ್ರೆ ನೆಕ್ಸ್ಟ್ ನಾವು 1 by 1 ಫಂಕ್ಷನ್ ಇಲ್ಲೇ ಬರಿತಾ ಹೋಗ್ತೀನಿ. ಬಟ್ ಜಾವಾ ಇಲ್ಲಿ ಏನೇ ಬರೆದ್ರು ವಿದಿನ್ ದಿ ಕ್ಲಾಸ್ ಬರೆಯೋದ್ರಿಂದ ನಮಗೆ ಇಲ್ಲಿ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ಗೆ ಮೇನ್ ಮೆಥಡ್ ಎಲ್ಲಿದೆ ಅಂತ ಫೈಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಔಟ್ಸೈಡರ್ಸ್ ಯಾರು ಮೇನ್ ಫಂಕ್ಷನ್ ನ ನೋಡ್ಲಿಕ್ಕೆ ಆಗೋದಿಲ್ಲ. ಔಟ್ಸೈಡರ್ಸ್ಗೆ ವಿದಿನ್ ದಿ ಕ್ಲಾಸ್ ಏನಿದೆ ಅದರ ಎಕ್ಸೆಸ್ ಇರಂಗಿಲ್ಲ. ಸೊ ನಂದು ಇವಾಗ ಮೇನ್ ಮೆಥಡ್ ಬಂದ್ಬಿಟ್ಟು ಡೆಮೋ ಕ್ಲಾಸ್ ಒಳಗಿದೆ. ಸೊ ಇದನ್ನ ಔಟ್ಸೈಡರ್ ಅಂದ್ರೆ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ಗೆ ಅಂದ್ರೆ ಮೈಕ್ರೋ ಪ್ರೊಸೆಸರ್ಗೆ ಮೇನ್ ಮೆಥಡ್ ಎಲ್ಲಿದೆ ಅಂತ ಗೊತ್ತಾಗಂಗಿಲ್ಲ.
ಸೊ ಅದಕ್ಕೆ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ನಾವ್ ಇವಾಗ ಇದನ್ನ ರನ್ ಮಾಡ್ಬೇಕಂತ ಕ್ಲಾಸ್ನು ತೆಗಿಯೋಕ್ಕಾಗಲ್ಲ, ಯಾಕಂದ್ರೆ ನಾವು ಜಾವಾ ಅಲ್ಲಿ ಏನೇ ಬರೆದ್ರು ವಿದಿನ್ ದಿ ಕ್ಲಾಸ್ ಬರಿತೀವಿ. ಸೊ ಇದೊಂದು ಪ್ರಾಬ್ಲಮ್ ಅರೈಸ್ ಆಯ್ತು ಜಾವಾ ಅವ್ರಿಗೆ. ನಾವು ವಿದಿನ್ ದಿ ಕ್ಲಾಸು ಬರಿಬೇಕು, ಬಟ್ ಮೇನ್ ಮೆಥಡ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅದಕ್ಕೆ ಅವರೊಂದು ಕೀವರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದು ಬಂದ್ಬಿಟ್ಟು ಪಬ್ಲಿಕ್. ಸೊ ನಾನು ಪಬ್ಲಿಕ್ ಅಂತ ಬರೆದ್ರೆ, ಪಬ್ಲಿಕ್ ಅಂದ್ರೆ ಏನು, ಎವ್ರಿ ಒನ್ ಕ್ಯಾನ್ ಎಕ್ಸೆಸ್. ಇವಾಗ ಪಬ್ಲಿಕ್ ಮಾಡಿದ ತಕ್ಷಣ ಇವಾಗ ನನ್ನ ಮೇನ್ ಮೆಥಡ್ ಎಲ್ರಿಗೂ ವಿಸಿಬಲ್ ಆಗುತ್ತೆ. ಸೊ ಇವಾಗ ಕಂಟ್ರೋಲರ್ ಆಫ್ ಎಕ್ಸಿಕ್ಯೂಷನ್ಗೆ ನನ್ನ ಮೇನ್ ಮೆಥಡ್ ಈಸಿಯಾಗಿ ಎಕ್ಸೆಸ್ ಆಗುತ್ತೆ. ಸೊ ಅದು ಇಲ್ಲಿ ಬರುತ್ತೆ, ಮೇನ್ ಮೆಥಡ್ ಎಲ್ಲಿದೆ ಅಂತ ಚೆಕ್ ಮಾಡುತ್ತದು ನಮ್ದು ಪ್ರೋಗ್ರಾಮ್ ಅಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಸ್ಟಿಲ್ ನಂದು ಇಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತಾ, ಸ್ಟಿಲ್ ನೋ. ಯಾಕಂದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋ ಅಲ್ಲಿ ನೋಡಿದಾಗ ನಾವು ಜಾವಾ ಅಲ್ಲಿ ಏನೇ ಮೆಥಡ್ ಬರೆದ್ರು ಅದನ್ನ ನಾವು ಆಬ್ಜೆಕ್ಟ್ ಮುಖಾಂತರ ಎಕ್ಸೆಸ್ ಮಾಡ್ತೀವಿ. ಸೊ ನಾವು ಲಾಸ್ಟ್ ಟೈಮ್ ಎಕ್ಸಾಂಪಲ್ ತಗೊಂಡಿದ್ವಲ್ಲ, ಡಾಗ್ ಕ್ಲಾಸ್, ಕಾರ್ ಕ್ಲಾಸ್. ಸೊ ನಾವು ಅಲ್ಲಿ ಡಾಗ್ ಕ್ಲಾಸ್ ಅಂತ ಕ್ರಿಯೇಟ್ ಮಾಡಿ ಅದಕ್ಕೆ ಆಬ್ಜೆಕ್ಟ್ ಕೊಟ್ಟು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಅದಕ್ಕೆ ರೆಫರೆನ್ಸ್ ಕೊಟ್ಟು, ಆ ರೆಫರೆನ್ಸ್ ವೇರಿಯೇಬಲ್ ಇಂದ ನಾವು ಕ್ಲಾಸ್ ಅಲ್ಲಿರೋ ಮೆಥಡ್ ನ ಕಾಲ್ ಮಾಡ್ತಾ ಇದ್ವಿ. ಸೊ ನಮ್ಗೆ ಇವಾಗ ಇಲ್ಲಿ ಮೇನ್ ಮೆಥಡ್ ಇದೆ. ಸೊ ನಾವು ಇದು ಒಂದು ಮೆಥಡ್ ತಾನೆ, ಇದನ್ನು ಕಾಲ್ ಮಾಡ್ಲಿಕ್ಕೆ ನಾವು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ಸೊ ನಾವಿಲ್ಲಿ ನಮ್ದು ಯಾವುದೇ ಕ್ಲಾಸ್ ಇದ್ರು ಮೇನ್ ಮೆಥಡ್ ಇದ್ದೇ ಇರುತ್ತೆ. ಸೊ ನಾನು ಎವ್ರಿ ಟೈಮ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎವ್ರಿ ಟೈಮ್ ನಾನು ಎಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಬರೀತೀನೋ ಮೇನ್ ಮೆಥಡ್ ಅಂತೂ ಇದ್ದೇ ಇರುತ್ತೆ ತಾನೆ. ಸೊ ನಾನು ಎವ್ರಿ ಟೈಮ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಜಾವಾದವರು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ದೇನೆ ಮೇನ್ ಮೆಥಡ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಇನ್ನೊಂದು ಕೀವರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಕೀವರ್ಡ್ ಬಂದ್ಬಿಟ್ಟು ನಾನು ಇದನ್ನ ಇನ್ನೊಂದ್ಸರಿ ಕ್ಲಿಯರ್ ಆಗಿ ಬರೀತೀನಿ ಇಲ್ಲಿ ನಿಮ್ಗೆ. ಸೊ ಫಸ್ಟ್ ಬಂದ್ಬಿಟ್ಟು ನಂದು ಕ್ಲಾಸ್ ಡೆಮೋ. ವಿದಿನ್ ದಿ ಕ್ಲಾಸ್ ನಾವು ಅದನ್ನ ಔಟ್ಸೈಡರ್ಗೆ ಆಕ್ಸೆಸ್ ಮಾಡ್ಲಿಕ್ಕೆ, ಅಂದ್ರೆ ನಮ್ದು ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ಗೆ ನಮ್ದು ಮೇನ್ ಮೆಥಡ್ ಕಾಣ್ಲಿಕ್ಕಲ್ಲ, ಅದಕ್ಕೆ ಪಬ್ಲಿಕ್ ಅಂತ ತಗೋತೀವಿ, ಪಬ್ಲಿಕ್. ಸೊ ನೆಕ್ಸ್ಟ್ ನನ್ಗೆ ಇವಾಗ ಅದನ್ನ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ದೇನೆ ಆಕ್ಸೆಸ್ ಮಾಡಬೇಕು. ಸೊ ಅದಕ್ಕೆ ಜಾವಾದವರು ಇನ್ನೊಂದು ಕೀವರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದು ಸ್ಟ್ಯಾಟಿಕ್. ನೆಕ್ಸ್ಟ್ ವಾಯ್ಡ್. ಸೊ ಇದು ವಾಯ್ಡ್ ಅಂದ್ರೆ ಏನಂತ ನಾನು ಫರ್ದರ್ ಕ್ಲಾಸ್ ಅಂದ್ರೆ ಯಾವಾಗ ನಾನು ಡೇಟಾ ಟೈಪ್ಸ್ ನ ಹೇಳ್ತೀನಿ ಅವಾಗ ಇನ್ ಡೀಟೇಲ್ ಆಗಿ ವಾಯ್ಡ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇನ್. ಸೊ ಇದು ಮೇನ್ ಬಂದ್ಬಿಟ್ಟು ನಂದು ಮೇನ್ ಮೆಥಡ್ ನೇಮ್. ಅದು ನಾವ್ ಇವಾಗ ಇಲ್ಲಿ ಬೇರೆ ನೇಮ್ ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಆ ತರ ಇದೆ. ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಬಂದು ಫಸ್ಟ್ ಮೇನ್ ಮೆಥಡ್ ಇದೇ ಹೆಸರಿರೋ ಮೆಥಡ್ ಎಲ್ಲಿದೆ ಅಂತ ಚೆಕ್ ಮಾಡ್ತೇವೆ. ಸೊ ನಾವು ಅದನ್ನ ಮೇನ್ ಮೆಥಡ್ ಅಂತಾನೆ ಬರಿಬೇಕು. ನೆಕ್ಸ್ಟ್ ಇವಾಗ ನಾನು ಅದನ್ನ ಪ್ರಿಂಟ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್. ಇಲ್ಲಿ ನಾವು ಹೆಲೋ ವರ್ಲ್ಡ್. ಯಾವುದೇ ಪ್ರೋಗ್ರಾಮರ್ ಬಂದ್ರು ಫಸ್ಟ್ ಇದನ್ನೇ ಪ್ರಿಂಟ್ ಮಾಡಿನೇ ನೆಕ್ಸ್ಟ್ ಹೋಗ್ತಾರೆ. ಸೊ ನೆಕ್ಸ್ಟ್ ಮೇನ್ ಮೆಥಡ್ ನ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಡೆಮೋ ಕ್ಲಾಸ್ ನ ಕ್ಲೋಸ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಪಬ್ಲಿಕ್ ಅಂದ್ರೆ ಏನು, ಸ್ಟ್ಯಾಟಿಕ್ ಅಂದ್ರೆ ಏನು, ವಾಯ್ಡ್ ಅಂದ್ರೆ ಏನು, ಮೇನ್ ಅಂದ್ರೆ ಏನು. ಸೊ ಇದನ್ನ ಯಾವುದೇ ಒಂದು ಪ್ಲೇಸ್ಮೆಂಟ್ ಇಂಟರ್ವ್ಯೂ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್, ಯಾವುದೇ ಇಂಟರ್ವ್ಯೂವರ್ ಆಗ್ಲಿ ಇದನ್ನ ಕ್ವಶನ್ ರೈಸ್ ಮಾಡೇ ಮಾಡ್ತಾರೆ. ಯಾಕೆ ನಾವು ಇದನ್ನ ಪಬ್ಲಿಕ್ ಅಂತ ಬರಿತೀವಿ, ಸ್ಟ್ಯಾಟಿಕ್ ಅಂತ ಬರಿತೀವಿ, ಇದ್ಯಾಕೆ ವಾಯ್ಡ್ ಇದೆ, ಮೇನ್ ಅಂತಾನೆ ಯಾಕೆ ಬರಿಬೇಕು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಜಾವಾದ ಸ್ಟ್ರಕ್ಚರ್, ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ಪಬ್ಲಿಕ್ ಯಾಕಂದ್ರೆ ಔಟ್ಸೈಡರ್, ಅಂದ್ರೆ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ಗೆ ಎಕ್ಸೆಸ್ ಮಾಡ್ಲಿಕ್ಕೆ. ಸ್ಟ್ಯಾಟಿಕ್ ಏನಕ್ಕೆ ಅಂದ್ರೆ ಮೇನ್ ಮೆಥಡ್ ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ದೇನೆ ಎಕ್ಸೆಸ್ ಮಾಡ್ಲಿಕ್ಕೆ ಸ್ಟ್ಯಾಟಿಕ್ ಕೀವರ್ಡ್. ನೆಕ್ಸ್ಟ್ ವೈಲ್ಡ್ ಏನಂತ ನಾವು ಆಮೇಲೆ ನೋಡೋಣ. ನೆಕ್ಸ್ಟ್ ಮೇನ್, ಇಟ್ ಈಸ್ ದಿ ನೇಮ್ ಆಫ್ ದಿ ಮೆಥಡ್. ಸೊ ನಾವಿಲ್ಲಿ ಇನ್ನೂ ಒಂದು ಮಿಸ್ ಮಾಡಿದ್ವಿ, ಏನಂದ್ರೆ ಈ ಮೇನ್ ಮೆಥಡ್ ಇವೆರಡು ಬ್ರಾಕೆಟ್ ಒಳಗಡೆ ನಾವು ಏನೋ ಬರಿಬೇಕು. ಸೊ ಇಲ್ಲಿ ಏನ್ ಬರಿಬೇಕಂದ್ರೆ ಸ್ಟ್ರಿಂಗ್ ಆರ್ಕ್ಸ್. ಸ್ಟ್ರಿಂಗ್ ಇದು ಒಂದು ಅರೇ, ಆರ್ಕ್ಸ್ ಅಂದ್ರೆ ಆರ್ಗ್ಯುಮೆಂಟ್. ಸೊ ನಾನು ಇದ್ರ ಸ್ಟ್ರಿಂಗ್ ಆರ್ಕ್ಸ್ ಅಂದ್ರೆ ಏನಕ್ಕೆ ಬರಿಬೇಕಂತ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಟ್ ಈಸ್ ಅಂದ್ರೆ ಕಮಾಂಡ್ ಲೈನ್ ಇಂದ ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಇದು ಕ್ಲಿಯರ್ ಆಯ್ತಲ್ಲ ನಿಮ್ಗೆ, ಪಬ್ಲಿಕ್ ಏನಕ್ಕೆ, ಸ್ಟ್ಯಾಟಿಕ್ ಏನಕ್ಕೆ, ವಾಯ್ಡ್ ಏನಕ್ಕೆ, ಮೇನ್ ಏನಕ್ಕೆ ಅಂತ. ಸೊ ಪಬ್ಲಿಕ್ ಹೊರಗಡೆಯಿಂದ ಎಕ್ಸೆಸ್ ಮಾಡ್ಲಿಕ್ಕೆ, ಸ್ಟ್ಯಾಟಿಕ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ದೇನೆ ಮೇನ್ ಮೆಥಡ್ ನ ಎಕ್ಸೆಸ್ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ನಮ್ದು ಇಲ್ಲಿ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಬಂದು ಮೇನ್ ಮೆಥಡ್ ಬಂದು ಚೆಕ್ ಮಾಡುತ್ತೆ. ಸೊ ಪಬ್ಲಿಕ್ ಇದೆ, ಎಕ್ಸೆಸ್ ಆಗುತ್ತೆ, ಸ್ಟ್ಯಾಟಿಕ್ ಇದೆ ಅಂದ್ರೆ ವಿತೌಟ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ ಎಕ್ಸೆಸ್ ಆಗುತ್ತೆ. ನೆಕ್ಸ್ಟ್ ಎಂಟ್ರಿ ಆಗುತ್ತೆ ಮೇನ್ ಮೆಥಡ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಲ್ಲೇ. ಸೊ ನನಗೆ ಔಟ್ಪುಟ್ ಕನ್ಸೋಲ್ ಅಲ್ಲಿ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗುತ್ತೆ, ಎಕ್ಸಿಟ್ ಆಗುತ್ತೆ, ಮತ್ತೆ ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಹೊರಗಡೆ ಹೋಗುತ್ತೆ.
ಸೊ ನಾನು ಇದನ್ನ ಇವಾಗ ನಾನು ಎಡಿಟರಲ್ಲಿ ಟೈಪ್ ಮಾಡಿ ನಿಮಗೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ, ಇದು ಇವಾಗ ಕರೆಕ್ಟಾಗಿ ವರ್ಕ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಸೊ ಲೆಟ್ ಅಸ್ ಮೂವ್ ಅವರ್ ಕೋಡ್ ಎಡಿಟರ್. ಓಕೆ, ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಎಡಿಟರ್ ಇಕ್ಲಿಪ್ಸ್. ಸೊ ನಾನು ಲಾಸ್ಟ್ ವಿಡಿಯೋಲ್ಲಿ ಇಕ್ಲಿಪ್ಸ್ನ ಹೇಗೆ ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡೋದಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ನೋಡಿ ವಿಂಡೋಸಲ್ಲಿ ಇಕ್ಲಿಪ್ಸ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ನಾವಿವಾಗ ಫಸ್ಟ್ ಜಾವಾ ಕ್ಲಾಸ್ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಫೈಲಲ್ಲಿ ಹೋಗಿ ನ್ಯೂ ಆಪ್ಷನಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ಲಾಸ್ಗೆ ನೇಮ್ ಕೊಡಬೇಕು. ಸೊ ನಾವು ಆಲ್ರೆಡಿ ಎಕ್ಸಾಂಪಲ್ ತಗೊಂಡಾಗೆ ಡೆಮೋ ಅಂತ ತಗೊಳ್ಳೋಣ. ಸೊ ನನ್ನ ಸೋರ್ಸ್ ಪ್ರೋಗ್ರಾಮ್ ಎಲ್ಲಿ ಸೇವ್ ಮಾಡಬೇಕಂತ ಕೇಳುತ್ತೆ. ಸೊ ನಾನು ಅದನ್ನು ಡಿಫಾಲ್ಟ್ ಆಗಿ ಇಡ್ತೀನಿ ಆ್ಯಂಡ್ ಫಿನಿಶ್. ಸೊ ನೀವು ಇಲ್ಲಿ ನೋಡಿದಾಗೆ ಡೆಮೋ.ಜಾವಾ ಅಂತ ಕ್ರಿಯೇಟ್ ಆಗಿದೆ. ನಿಮ್ಮ ಪಬ್ಲಿಕ್ ಕ್ಲಾಸ್ ಡೆಮೋ ಅಂತ ಆಲ್ರೆಡಿ ಬಂದ್ಬಿಟ್ಟಿದೆ ಅದು. ನೆಕ್ಸ್ಟ್ ಇದರೊಳಗೆ ನಾವು ಇವಾಗ ನಮ್ಮದು ಮೇನ್ ಮೆಥಡ್ ಬರೆಯೋಣ. ಪಬ್ಲಿಕ್ ಸ್ಟ್ಯಾಟಿಕ್ void main string args. ಸೊ ನಾವೊಂದು ಡಿಸ್ಪ್ಲೇ ಟೆಕ್ಸ್ಟ್ನ ಕೊಡೋಣ. ಅದಕ್ಕೆ system.out ಯೂಸ್ ಮಾಡಬೇಕು. system.out.println. ಸೊ ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಎಷ್ಟೊಂದು ಆಪ್ಷನ್ಸ್ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಎಡಿಟರ್ನ ಯೂಸ್ ಮಾಡೋದು ಒನ್ ಆಫ್ ದಿ ಮೋಸ್ಟ್ ಅಡ್ವಾಂಟೇಜ್ ಅಂದರೆ ಇದೆ, ನಿಮಗೆ ಪ್ರಿಂಟ್ ಮಾಡ್ತಾನೆ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಸೊ ನಾವಿಲ್ಲಿ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡೋಣ, ಸೆಮಿಕೊಲನ್ ಕೊಟ್ಟು ಎಂಡ್ ಮಾಡೋಣ. ಸೊ ಇವಾಗ ಪ್ರೋಗ್ರಾಮ್ ಬರೆದಾಯ್ತು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದನ್ನು ನಾವು ಸೇವ್ ಮಾಡಬೇಕು. ಸೇವ್ ಯಾಕೆ ಮಾಡಬೇಕಂದ್ರೆ ಇನ್ ಕೇಸ್ ಏನಾದರೂ ನಮ್ಮದು ಸಿಸ್ಟಮ್ ಶಟ್ ಡೌನ್ ಆಗಿಬಿಡ್ತು, ಏನಾದರೂ ಪವರ್ ಕಟ್ ಆಯ್ತು ಅಂದರೆ, ಏನಾದರೂ ಕ್ರ್ಯಾಶ್ ಆಯ್ತು ಅಂದರೆ, ನಮ್ಮದು ಪ್ರೋಗ್ರಾಮ್ ಸೇವ್ ಇರಲಿಲ್ಲ ಅಂದರೆ ಅದು ಎರೇಸ್ ಆಗಿಬಿಡುತ್ತೆ. ನಮ್ಮದು ಸೇವ್ ಇತ್ತಂದರೆ ನಾವು ಅದನ್ನು ಮತ್ತೆ ಫೆಚ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಬಂದಾಗ. ಇವಾಗೇನೋ 3 ಲೈನ್ ಕೋಡ್ ಇದೆ, ನಾವು ಮತ್ತೆ ಬರಿಬೋದು. ಬಟ್ ಇನ್ ಕೇಸ್ ನಮ್ಮದು ಲೆಂದಿ ಪ್ರೋಗ್ರಾಮ್ ಇತ್ತಂದರೆ, ಪ್ರೋಗ್ರಾಮ್ ಸೇವ್ ಆಗಿತ್ತಂದರೆ ಅಷ್ಟೇ ಮಾತ್ರ ರಿಟರ್ನ್ ಸಿಗುತ್ತೆ. ಸೊ ಅದನ್ನ ಸೇವ್ ಮಾಡೋಕ್ಕೆ ಫೈಲ್ ಆಪ್ಷನಲ್ಲಿ ಹೋಗಿ ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಫೈಲ್ ನೇಮ್ ಕೊಟ್ಟು ಅದಕ್ಕೆ ಲಾಸ್ಟ್ ಇಲ್ಲಿ ಡೆಮೋ.ಜಾವಾ ಅಂತ ಕೊಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಫೈಲ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಸೊ ನಾವು ಅದೇ ಫೈಲ್ನ ರಿಪ್ಲೇಸ್ ಮಾಡೋಣ. ಓಕೆ, ಸೊ ನಾವು ಇವಾಗ ಇದನ್ನು ರನ್ ಮಾಡಿ ಔಟ್ಪುಟ್ನ ಚೆಕ್ ಮಾಡೋಣ. ನಾವು ಇಲ್ಲೇ ರನ್ ಮಾಡ್ಬೋದು ಅದನ್ನು. ಎಡಿಟರಲ್ಲಿ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ರನ್ ಆ್ಯಸ್ ಜಾವಾ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ರನ್ ಆಗಿ ನನಗೆ ಔಟ್ಪುಟ್ ಬರುತ್ತೆ. ಬಟ್ ನಮ್ಗೆ ಇವಾಗ ಜಾವಾ ಹೇಗೆ ಎಕ್ಸಿಕ್ಯೂಟ್ ಮಾಡುತ್ತೆ, ಕಂಪೈಲ್ ಆಗಿದ್ದು ಬೈಟ್ ಕೋಡ್ ಕ್ಲಾಸ್ ಹೇಗೆ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಹೇಗೆ ಮತ್ತು ಮೆಷಿನ್ ಲೆವೆಲ್ಲಿ ಕ್ರಿಯೇಟ್ ಆಗುತ್ತೆ ಅದನ್ನು ನೋಡೋದಿದೆಯಲ್ಲ. ಸೊ ನಾವು ಅದನ್ನು ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡಿ ಮಾಡೋಣ. ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಲಿಕ್ಕೆ CMD ಅಂತ ಕ್ಲಿಕ್ ಮಾಡಿ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಬೇಕು. ಸೊ ಇವಾಗ ಇದು ಬೈ ಡಿಫಾಲ್ಟ್ ನಂದು ಸಿ ಡ್ರೈವಲ್ಲಿ ಯೂಸರ್ಸ್ ಮತ್ತು ಅದರೊಳಗಡೆ ನನ್ನ ನೇಮ್ ಇರೋ ಫೋಲ್ಡ್ರಲ್ಲಿ ಪಾತ್ ಸೆಟ್ ಆಗಿದೆ. ಸೊ ನಾವು ಇದನ್ನು ನಂದು ಜಾವಾ ಪ್ರೋಗ್ರಾಮ್ ಇರೋ ಫೈಲ್ಗೆ ಪಾತ್ನ ಸೆಟ್ ಮಾಡಬೇಕು. ನಂದು ಜಾವಾ ಪ್ರೋಗ್ರಾಮ್ ಇರೋದು ಡಿ ಡ್ರೈವಲ್ಲಿ, ಅದರೊಳಗಡೆ ಜಾವಾ ಪ್ರೋಗ್ರಾಮ್ಸ್ ಒಳಗಡೆ ನಂದು ಫೈಲ್ ಇದೆ. ಸೊ ನಾವು ಇವಾಗ ಇದರಿಂದ ಈ ಯೂಸರ್ಸ್ ಮತ್ತು ನನ್ನ ಹೆಸರಿರೋ ಫೈಲ್ಸಿಂದ ಹೊರಗೆ ಬರಬೇಕು. ಅದಕ್ಕೆ CD ಸ್ಪೇಸ್ ಡಾಟ್ ಅಂತ ಎಂಟರ್ ಕ್ಲಿಕ್ ಮಾಡಿದರೆ ನನ್ನ ನೇಮಿಂದ ಹೊರಗಡೆ ಬಂತು. ನೆಕ್ಸ್ಟ್ CD ಸ್ಪೇಸ್ ಡಾಟ್ ಯೂಸರ್ಸ್ ಅಂತ ಹೊರಗಡೆ ಬಂತು. ಇವಾಗ ನಾನು ಜಾವಾ ಪ್ರೋಗ್ರಾಮ್ಸ್ ಇರೋದು ಡಿ ಡ್ರೈವಲ್ಲಿ. ಸೊ ಡಿ ಡ್ರೈವ್ ಎಂಟರ್ ಆಯಿತು. ನೆಕ್ಸ್ಟ್ ಡಿ ಡ್ರೈವಲ್ಲಿ CD ಜಾವಾ ಪ್ರೋಗ್ರಾಮ್ಸ್. CD ಅಂದರೆ ಚೇಂಜ್ ಡೈರೆಕ್ಟ್ರಿ, ಅಂದರೆ ನನಗೆ ಇವಾಗ ಜಾವಾ ಪ್ರೋಗ್ರಾಮ್ಸ್ಗೆ ಡೈರೆಕ್ಟ್ರಿ ಸೆಟ್ ಆಗಬೇಕು. ಜಾವಾ ಪ್ರೋಗ್ರಾಮ್ಸಲ್ಲಿ ಬಂತು. ನೆಕ್ಸ್ಟ್ ಇವಾಗ ನಾವು ಫಸ್ಟ್ ನಮ್ಮದು ಹೈ ಲೆವೆಲ್ ಲ್ಯಾಂಗ್ವೇಜ್ ಇರೋದನ್ನು ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಅಂದರೆ ಬೈಟ್ ಕೋಡ್ಗೆ ಕನ್ವರ್ಟ್ ಮಾಡಬೇಕು. ನಮಗೆ ಬೈಟ್ ಕೋಡ್ ಕನ್ವರ್ಟ್ ಮಾಡಿದ ತಕ್ಷಣ ನಮಗೆ ಡಾಟ್ ಕ್ಲಾಸ್ ಫೈಲ್ ಸಿಗುತ್ತೆ. ನಾವು ಅದನ್ನು ಕಂಪೈಲರ್ ಯೂಸ್ ಮಾಡಿ ಕನ್ವರ್ಟ್ ಮಾಡ್ತೀವಿ. ಸೊ ಅದಕ್ಕೆ ಜಾವಾ ಸಿ ಡೆಮೋ.ಜಾವಾ. ಸೊ ಸಕ್ಸಸ್ಫುಲ್ಲಿ ಕಂಪೈಲ್ ಆಯಿತು, ಏನೂ ಎರರ್ ಇಲ್ಲ. ಸೊ ನಮಗೆ ಇವಾಗ ಡಾಟ್ ಕ್ಲಾಸ್ ಫೈಲ್ ಬಂದಿರುತ್ತೆ. ಸೊ ಅದನ್ನು ಚೆಕ್ ಮಾಡಲಿಕ್ಕೆ ನಮ್ಮದು ಪ್ರೋಗ್ರಾಮ್ಸ್ ಎಲ್ಲಿ ಸೇವ್ ಇರುತ್ತೋ ಅಲ್ಲಿ ಹೋಗಬೇಕು. ಸೊ ಇಲ್ಲಿ ನೋಡಿದರೆ ಇದು ನಂದು ಡೆಮೋ.ಜಾವಾ ಫೈಲ್ ಇಲ್ಲಿದೆ ನೋಡಿ, ಕ್ಲಾಸ್ ಫೈಲ್ ಅಂತ ಡೆಮೋ. ಇದು ಬಂದ್ಬಿಟ್ಟು ನಾವು
ಕಂಪೈಲ್ ಮಾಡಿದ ತಕ್ಷಣ ನಮಗೆ ಡಾಟ್ ಕ್ಲಾಸ್ ಫೈಲ್ ಸಿಗುತ್ತೆ. ನೆಕ್ಸ್ಟ್ ಇವಾಗ ಇದು ಇಂಟರ್ಮೀಡಿಯೇಟ್ ಬೈಟ್ ಕೋಡಲ್ಲಿ ಇದೆ. ಇದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾವು JVM ಯೂಸ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಅಲ್ಲಿಂದ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ನ ಡಿಸ್ಪ್ಲೇ ಮಾಡ್ತೀವಿ. ಸೊ JVMನ ಕಾಲ್ ಮಾಡಲಿಕ್ಕೆ ಜಸ್ಟ್ ಜಾವಾ ಅಂತ ಕಾಲ್ ಮಾಡಿ ಇವಾಗ ಡಾಟ್ ಕ್ಲಾಸ್ ಫೈಲ್ನ ನಾವು ಇನ್ಪುಟ್ ಆಗಿ ಕೊಡಬೇಕು. ಅದಕ್ಕೆ ನಾವು ಡೈರೆಕ್ಟ್ ಡೆಮೋ ಅಂತ ಕೊಟ್ಟರೆ ಸಾಕು, ಅದು ತಾನೇ ಡಾಟ್ ಕ್ಲಾಸಲ್ಲಿ ಯಾವ ಫೈಲ್ ಇರುತ್ತೆ ಅದನ್ನು ಡೈರೆಕ್ಟು ಫೆಚ್ ಮಾಡುತ್ತೆ. ಸೊ ನಾನು ಇಷ್ಟು ಕೊಟ್ಟು ಎಂಟರ್ ಮಾಡಿದರೆ ಸೊ ಆ್ಯಸ್ ಯು ಕ್ಯಾನ್ ಸಿ ನಮಗೆ ಹಲೋ ವರ್ಲ್ಡ್ ಅಂತ ಔಟ್ಪುಟ್ ಬಂತು. ಸೊ ನೀವು ಇವಾಗ ನೋಡಿದ್ರಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಪಬ್ಲಿಕ್ ಸ್ಟ್ಯಾಟಿಕ್ ಇದನ್ನ ಪ್ರಿಂಟ್ ಮಾಡಿದ ತಕ್ಷಣ ನಮಗೆ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಯ್ತು. ಸೊ ನೆಕ್ಸ್ಟ್ ಇವಾಗ ಇದೇನಂತ ನೋಡೋಣ. ಸ್ಟ್ರಿಂಗ್ ಆರ್ಗ್ಸ್. ಸೊ ಇದು ಬಂದ್ಬಿಟ್ಟು ಕಮಾಂಡ್ ಲೈನ್ ಆರ್ಗ್ಯುಮೆಂಟ್. ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್. ಓಕೆ, ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅಂದ್ರೆ ಏನು? ಇವಾಗ ಕಮಾಂಡ್ ಲೈನ್, ಸೊ ನಾನು ಇವಾಗ ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡಿ ನಂದು ಜಾವಾ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡಿದ್ನಲ್ಲ, ಕಮಾಂಡ್ ಪ್ರಾಂಪ್ಟ್. ಸೊ ಕಮಾಂಡ್ ಲೈನ್ ಅಂದ್ರೆ ಏನು? ಇಟ್ ಈಸ್ ದಿ ಲೈನ್ ಇನ್ ದಿ ಕಮಾಂಡ್ ಪ್ರಾಂಪ್ಟ್ ಅಷ್ಟೇ. ಕಮಾಂಡ್ ಲೈನ್ ಅಂದ್ರೆ ಇಟ್ ಈಸ್ ದಿ ಲೈನ್ ಇನ್ ದಿ ಕಮಾಂಡ್ ಪ್ರಾಂಪ್ಟ್. ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್. ಆರ್ಗ್ಯುಮೆಂಟ್ಸ್ ಅಂದ್ರೆ ಡೇಟಾ ಆರ್ ಇನ್ಪುಟ್ಸ್. ಡೇಟಾ ಆರ್ ಇನ್ಪುಟ್ಸ್. ಸೊ ಇವಾಗ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಅಂದ್ರೆ ಡೇಟಾ ಆರ್ ಇನ್ಪುಟ್ಸ್ ಸೆಂಡ್ ಟು ದಿ ಜಾವಾ ಪ್ರೋಗ್ರಾಮ್ ಥ್ರೂ ಕಮಾಂಡ್ ಲೈನ್. ಸೊ ಐ ವಿಲ್ ರಿಪೀಟ್ ಒನ್ಸ್. ಡೇಟಾ ಆರ್ ಇನ್ಪುಟ್ಸ್ ಸೆಂಡ್ ಟು ಜಾವಾ ಪ್ರೋಗ್ರಾಮ್ ಥ್ರೂ ಕಮಾಂಡ್ ಲೈನ್. ಸೊ ಇವಾಗ ನಾನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಏನಂತ ಬರಿದೆ ನಂದು ಜಾವಾ ಪ್ರೋಗ್ರಾಮ್ ಅಲ್ಲಿ, ನಾನು ಜಾವಾ ಸಿ ನಂದು ಪ್ರೋಗ್ರಾಮ್ ಏನ ಕೊಟ್ಟು ಅದನ್ನ ಕಂಪೈಲ್ ಮಾಡಿದೆ. ನನಗೆ ಅಲ್ಲಿ ಬೈಟ್ ಕೋಡ್ ಡಾಟ್ ಕ್ಲಾಸ್ ಫೈಲ್ ಸಿಗುತ್ತೆ. ಸೊ ನಾನು ಅದನ್ನ ಜಾವಾ ಡೆಮೋ ಅಂತ ಕಾಲ್ ಮಾಡಿದ ತಕ್ಷಣ ನನಗೆ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗ್ತಿತ್ತು. ಸೊ ಕಮಾಂಡ್ ಲೈನ್ ಅಂದ್ರೆ ಇದು ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಏನ್ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತೀವಲ್ಲ ಅದೆಲ್ಲ ಜಾವಾ ಪ್ರೋಗ್ರಾಮ್ಗೆ ಇನ್ಪುಟ್ ಆಗಿ ಹೋಗುತ್ತೆ. ಸೊ ನಾನು ಇವಾಗ ಇಲ್ಲಿ ABC ಅಂತ ಪಾಸ್ ಮಾಡಿದ್ರೆ ಇವು 3 ವ್ಯಾಲ್ಯೂಸ್ ನನ್ನ ಪ್ರೋಗ್ರಾಮ್ಗೆ ಇನ್ಪುಟ್ ಆಗಿ ಹೋಗುತ್ತೆ. ಸೊ ನಾನು ಇವಾಗ ಇಲ್ಲಿ ಯಾವುದೇ ಎನಿ ಟೈಪ್ ಆಫ್ ಡೇಟಾನ ಸೆಂಡ್ ಮಾಡ್ಬೋದು. ನಾನು ಇವಾಗ ನಂಬರ್ಸ್ ಕೂಡ ಸೆಂಡ್ ಮಾಡ್ಬೋದು. ನಾನು ಇಲ್ಲಿ 10 ಅಂತ ಸೆಂಡ್ ಮಾಡಿದ್ರೆ 10 ಕೂಡ 10 ಕ್ಯಾರೆಕ್ಟರ್ಸ್ ಎಲ್ಲ ಇದು ಸ್ಟ್ರಿಂಗ್ ಆಗಿನೇ ಹೋಗುತ್ತೆ. ಯಾಕಂದ್ರೆ ನಂದು ಇದು ಸ್ಟ್ರಿಂಗ್ ಟೈಪ್ ಇದೆ ನಂದು ಅರೇ ಬಂದ್ಬಿಟ್ಟು. ಸೊ ABCD ಸ್ಪೇಸ್ ಇನ್ ಬಿಟ್ವೀನ್ ಸ್ಪೇಸ್ ಕೊಟ್ಟು ಪಾಸ್ ಮಾಡಿದ್ರೆ ಇವಾಗ ಇಲ್ಲಿ ನಂದು 4 ಆರ್ಗ್ಯುಮೆಂಟ್ಸ್ ನಂದು ಡೆಮೋ ಪ್ರೋಗ್ರಾಮ್ಗೆ ಇನ್ಪುಟ್ ಆಗಿ ಹೋಗುತ್ತೆ. ಸೊ ನಾನು ಇವಾಗ ಇಷ್ಟೇ ಕೊಟ್ಬಿಟ್ಟು ಈ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನನಗೆ ಔಟ್ಪುಟ್ ಏನ್ ಬರುತ್ತೆ? ಇವಾಗ ನಾನು ಎಂಟ್ರಿ ಮಾಡ್ತೀನಿ, ಮೇನ್ ಮೆಥಡಿಗೆ ಬರುತ್ತೆ, ಒಳಗಡೆ ಬರುತ್ತೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಲ್ಲಿ ಹಲೋ ವರ್ಲ್ಡ್ ಇದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ನಂದು ಯಾವುದೇ ಲೈನ್ ಇಲ್ಲ, ಎಕ್ಸಿಟ್ ಆಗುತ್ತೆ, ಕಂಟ್ರೋಲ್ ಆಫ್ ಎಕ್ಸಿಕ್ಯೂಷನ್ ಹೊರಗಡೆ ಹೋಗುತ್ತೆ, ಮುಗೀತು. ಇಷ್ಟೇ ಔಟ್ಪುಟ್ ಬರುತ್ತೆ. ಬಟ್ ನಂದು ಇವು 4 ವ್ಯಾಲ್ಯೂಸ್ ಎಲ್ಲಿ ಹೋಯ್ತು? ಸೊ ಇವು 4 ವ್ಯಾಲ್ಯೂಸ್ ಬಂದ್ಬಿಟ್ಟು ಈ ಆರ್ಗ್ಸ್ ಈ ಅರೇಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾನು ಇವಾಗ ಅದನ್ನ ಎಕ್ಸೆಸ್ ಮಾಡ್ಬೇಕಲ್ಲ, ಅದನ್ನ ನಾನು ಸೇಮ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಅಂತ ಬರೆದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್. ಸೊ ಇಲ್ಲಿ ಡಬಲ್ ಕೋಟ್ಸ್ ಯೂಸ್ ಮಾಡಂಗಿಲ್ಲ, ಡೈರೆಕ್ಟ್ ಆ ಆರ್ಗ್ಯುಮೆಂಟ್ಸ್ ನ ಎಕ್ಸೆಸ್ ಮಾಡಿ ಆರ್ಗ್ಸ್. ಸೊ ನಾನು ಇವಾಗ ಆರ್ಗ್ಸ್ ಬಂದ್ಬಿಟ್ಟು ಇವಾಗ ನಾನು 4 ವ್ಯಾಲ್ಯೂಸ್ ನ ಪಾಸ್ ಮಾಡಿದ್ದೀನಿ. ಸೊ ಆರ್ಗ್ಸ್, ಸೊ ಅದು ಸ್ಟೋರ್ ಮಾಡುತ್ತೆ 4 ವ್ಯಾಲ್ಯೂಸ್ ನ. ಅಂದ್ರೆ ಇಲ್ಲಿ ಎ ಅಂತ ಸ್ಟೋರ್ ಆಗುತ್ತೆ. ಫಸ್ಟ್ ವ್ಯಾಲ್ಯೂ ಏನಿದೆ ಎ ಇದೆ, ನೆಕ್ಸ್ಟ್ ಬಿ, ಆಮೇಲೆ ಸಿ, ಆಮೇಲೆ 10. ನಾನು ಇನ್ನು ಹಂಗೆ ಪಾಸ್ ಮಾಡ್ತಾ ಇದ್ರೆ 1 by 1 ಇಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಇಂಡೆಕ್ಸ್ ವ್ಯಾಲ್ಯೂಸ್ ನ ಕೊಡ್ತೀವಿ ಈ ಆರ್ಗ್ಸ್ಗೆ. ನೆಕ್ಸ್ಟ್ ಇವಾಗ ನಾನು ಪ್ರಿಂಟ್ ಮಾಡ್ಬೇಕಲ್ಲ, ಇವಾಗ ನೆಕ್ಸ್ಟ್ ಆರ್ಗ್ಸ್, ನನಗೆ ಆರ್ಗ್ಸ್ ಇಂಡೆಕ್ಸ್ ವ್ಯಾಲ್ಯೂಸ್ ನ ಯೂಸ್ ಮಾಡಿ ಪ್ರಿಂಟ್ ಮಾಡ್ತೀನಿ, ಆರ್ಗ್ಸ್ ಆಫ್ 0. ಸೊ ಈ ಲೈನ್ ನೆಕ್ಸ್ಟ್ ನಾನು ಈ ಲೈನ್ ಅನ್ನ ಬರೆದ್ರೆ ಆರ್ಗ್ಸ್ ಆಫ್ 0 ಅಂದ್ರೆ ನನಗೆ ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗಿ ನೆಕ್ಸ್ಟ್ ಲೈನ್ ಅಲ್ಲಿ ನನಗೆ ಎ ಅಂತ ಪ್ರಿಂಟ್ ಆಗುತ್ತೆ. ಅದೇ ತರ ಬಿ ಪ್ರಿಂಟ್ ಆಗ್ಬೇಕಂದ್ರೆ ನೆಕ್ಸ್ಟ್ ಆರ್ಗ್ಸ್ ಆಫ್ 1, ಆರ್ಗ್ಸ್ ಆಫ್ 2, ಆರ್ಗ್ಸ್ ಆಫ್ 3 ಅಂದ್ರೆ 1 by 1 ಹೆಲೋ ವರ್ಲ್ಡ್ ಎ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ 10 ಇವು 4 ಪ್ರಿಂಟ್ ಆಗುತ್ತೆ. ಸೊ ಆರ್ಗ್ಸ್ ಮೇನ್ಲಿ ಏನಂದ್ರೆ ಕಮಾಂಡ್ ಲೈನ್ ಅಂದ್ರೆ ಏನ್ ಇನ್ಪುಟ್ ಕೊಡ್ತೀವಿ ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆರ್ಗ್ಸ್ ಇಸ್ ದಿ ಡೈನಾಮಿಕ್ ಅರೇ ಇನ್ ಜಾವಾ ಪ್ರೋಗ್ರಾಮ್. ಡೈನಾಮಿಕ್ ಅರೇ ಹೇಗಂದ್ರೆ
ಇವಾಗ ನಾನು ಇಲ್ಲಿ 1 2 3 4 ಕೊಟ್ಟೆ. ಸೊ ನಾನು 1 ಕೊಟ್ರೆ ಇಲ್ಲಿ ಒಂದೇ ಸ್ಟೋರ್ ಆಗುತ್ತೆ. ಬಿ ಹಂಗೆ ಅದು 1 by 1 by 1 ಇಲ್ಲಿ ಹಂಗೆ ಆಡ್ ಆನ್ ಆಗ್ತಾ ಹೋಗ್ತಾ ಇದೆಯಲ್ಲ. ಸೊ ಡೈನಾಮಿಕ್ ಇನ್ ನೇಚರ್ ಇದೆ, ನೀವು ಎಷ್ಟೇ ವ್ಯಾಲ್ಯೂಸ್ ಕೊಟ್ಟರು ಅಷ್ಟು 1 by 1 by 1 by 1 ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನಾನು ಹೇಗೆ ಆರ್ಕ್ಸ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಹೇಗೆ ವರ್ಕ್ ಆಗುತ್ತೆ, ಮತ್ತೆ ಇದನ್ನೊಂದು ಸ್ಟ್ರಕ್ಚರ್ ಇದೇ ತರ ಯಾಕೆ ಬರೀಬೇಕು, ಪಬ್ಲಿಕ್ ಸ್ಟ್ಯಾಟಿಕ್ ಇವನ್ನೆರಡು ನಾವು ಇಂಟರ್ಚೇಂಜ್ ಮಾಡಿದರೆ ನಮ್ಮ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾನು ಅದನ್ನೆಲ್ಲ ನನ್ನ ಕೋಡ್ ಎಡಿಟರ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಲಿಕ್ಕೆ ನಾವು ಇವಾಗ ಫಸ್ಟು ನಾನು ಇನ್ನೊಂದ್ಸರಿ ಕಂಪೈಲ್ ಮಾಡ್ತೀನಿ ಫೈಲ್ನ, ಜಾವಾಸಿ ಡೆಮೋ ಡಾಟ್ ಜಾವಾ. ನೆಕ್ಸ್ಟ್ ಜಾವಾ ಅಂತ ಕೊಟ್ಟು ಡೆಮೋ ನಮ್ಮದು ಡಾಟ್ ಕ್ಲಾಸ್ ಫೈಲ್ನ ಕೊಟ್ಟು ನೆಕ್ಸ್ಟ್ ಇಲ್ಲೇ ವ್ಯಾಲ್ಯೂಸ್ನ ಪಾಸ್ ಮಾಡಬೇಕು. 10 A B C D. ನಾವು ಇಷ್ಟೇ ಕೊಟ್ಟರೆ ಏನಾಗುತ್ತೆ, ನಮಗೆ ಜಸ್ಟ್ ಹಲೋ ವರ್ಲ್ಡ್ ಅಂತಾನೆ ಬರುತ್ತೆ. ಯಾಕೆ ಹಲೋ ವರ್ಲ್ಡ್ ಅಂತ ಬರುತ್ತೆ ಅಂದರೆ, ಸೊ ಇಲ್ಲಿ ನಾವು ಎಲ್ಲಿ ಆರ್ಗ್ಯುಮೆಂಟ್ಸ್ನ ಫೆಚ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಆರ್ಕ್ಸ್ ಯೂಸ್ ಮಾಡಿ ಅದನ್ನು ಫೆಚ್ ಮಾಡಬೇಕು. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ println. ಸೊ ಫಸ್ಟ್ ಇಂಡೆಕ್ಸ್ ವ್ಯಾಲ್ಯೂ 0. ಸೇಮ್ ಇದನ್ನೇ ಕಾಪಿ ಮಾಡಿ ಇನ್ನೊಂದ್ಸರಿ ಪೇಸ್ಟ್ ಮಾಡೋಣ. ಓಕೆ, ನಾನು ಇವಾಗ ಇದನ್ನ ಸೇವ್ ಮಾಡಿ ರನ್ ಮಾಡಿದರೆ ನನಗೆ ರಿಸಲ್ಟ್ ಅಲ್ಲಿ ಏನು ಬರಬೇಕು, ಹೆಲೋ ವರ್ಲ್ಡ್ ಮತ್ತೆ ನಾನು ಆರ್ಗ್ಯುಮೆಂಟ್ ಅಲ್ಲಿ ಪಾಸ್ ಮಾಡಿರೋ ಫಸ್ಟ್ ಮತ್ತೆ ಸೆಕೆಂಡ್ ವ್ಯಾಲ್ಯೂ ಬರಬೇಕು. ಸೊ ಇದನ್ನ ಸೇವ್ ಮಾಡ್ತೀನಿ. ನೆಕ್ಸ್ಟ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರಿ ಕಂಪೈಲ್ ಮಾಡೋಣ. ನೋ ಎರರ್ಸ್, ಸಕ್ಸಸ್ಫುಲಿ ಕಂಪೈಲ್ಡ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಜಾವಾ ಡೆಮೋ ಆರ್ಗ್ಯುಮೆಂಟ್ಸ್ನ ಸೇಮ್ 10 A B C D. ಸೊ ಇವಾಗ ನಾನು ಏನಾದರೂ ಎಂಟರ್ ಮಾಡಿದರೆ ನನಗೆ ರಿಸಲ್ಟ್ ಏನು ಬರಬೇಕು, ಡೆಮೋ 10 A ಅಂತ ಬರಬೇಕು. ಸೊ ಆ್ಯಸ್ ಯು ಕ್ಯಾನ್ ಸಿ ಹಲೋ ವರ್ಲ್ಡ್ 10 A. ಎರಡೇ ಆರ್ಗ್ಯುಮೆಂಟ್ನ ನಾವು ಫೆಚ್ ಮಾಡಿದ್ವಲ್ಲ ಇಲ್ಲಿ, 0th ಇಂಡೆಕ್ಸ್ ಮತ್ತು 1 ಇಂಡೆಕ್ಸ್. ಸೊ ನಮಗೆ ರಿಸಲ್ಟಲ್ಲಿ ಅದೇ 10 ಮತ್ತು A ಬಂದಿದೆ. ಇಲ್ಲಿ ಮೇನ್ ಮೆಥಡಲ್ಲಿ ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ, ನೀವು ಇವಾಗ ನಾವು ಇದನ್ನ ಮೇನ್ ಮೆಥಡ್ನ ಬೇರೆ ಬೇರೆ ವರ್ಷನಲ್ಲಿ ಬರೀಬೋದು. ಅಂದರೆ ಇವಾಗ ನಾನು ಸ್ಟ್ಯಾಟಿಕ್ ಪ್ಲೇಸಲ್ಲಿ ಪಬ್ಲಿಕ್ ಅಂತ ಕೊಡ್ಬೋದು, ಪಬ್ಲಿಕ್ ಪ್ಲೇಸಲ್ಲಿ ಸ್ಟ್ಯಾಟಿಕ್ ಅಂತ ಕೊಡ್ಬೋದು. ಇದೇ ಫಸ್ಟ್ ಬರಬೇಕಂತ ಏನಿಲ್ಲ. ನಾನಿವಾಗ ಸ್ಟ್ಯಾಟಿಕ್ ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ಅಂತ ಕೊಡ್ತೇನೆ. ಸೊ ಇವಾಗ ಇದು ಸಕ್ಸಸ್ಫುಲಿ ರನ್ ಆಗುತ್ತಾ ಇಲ್ಲ ಚೆಕ್ ಮಾಡೋಣ. ಸೇವ್ ಮಾಡ್ತೀನಿ, ಕಮಾಂಡ್ ಪ್ರಾಂಪ್ಟ್ಗೆ ಹೋಗಿ ಮತ್ತೆ ಕಂಪೈಲ್ ಮಾಡಿ. ಸೊ ಆ್ಯಸ್ ಯು ಕ್ಯಾನ್ ಸಿ ಮತ್ತೆ ನಮಗೆ ಹೆಲೋ ವರ್ಲ್ಡ್ 10 A ಅಂತ ಬಂದಿದೆ. ಯಾಕಂದರೆ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಿದ್ದೀವಿ, ಇಲ್ಲಿ ಮತ್ತೆ ಆರ್ಗ್ಯುಮೆಂಟ್ಸ್ನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಇವು ಎರಡನ್ನ ನಾವು ರಿಪ್ಲೇಸ್ ಮಾಡ್ಬೋದು. ಬಟ್ ಇದು ವೈಡ್ ಮೇನ್ ಇವನ್ನ ಎರಡನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಬರೋಲ್ಲ. ಯಾಕಂದರೆ ಈ ಮೆಥಡ್ಗೆ ಇದು ವೈಡ್ ಬಂದ್ಬಿಟ್ಟು ರಿಟರ್ನ್ ಟೈಪ್. ಸೊ ಇದನ್ನು ನಾವು ಹಾಗೆ ಇಡ್ಬೋದು. ಬಟ್ ಇಲ್ಲಿ ಚೇಂಜ್ ಮಾಡ್ಬೋದು ನಾವು. ಇವಾಗ ಇದು ಬ್ರ್ಯಾಕೆಟ್ಸ್ನ ನಾವು ಈ ಆರ್ಗ್ಯುಮೆಂಟ್ಸ್ ಆದ್ಮೇಲೆನೂ ಕೊಡ್ಬೋದು. ಎರಡು ಸೇಮ್ ವರ್ಕ್ ಆಗುತ್ತೆ. ಸೊ ಇವಾಗ ಇದನ್ನು ಸೇವ್ ಮಾಡ್ತೀನಿ. ನೆಕ್ಸ್ಟ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಮತ್ತೆ ಕಂಪೈಲ್ ಮಾಡಿ ಸೇಮ್ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡೋಣ. ಸೊ ಮತ್ತೆ ಹೆಲೋ ವರ್ಲ್ಡ್ 10 A ಸೇಮ್ ರಿಸಲ್ಟ್ನೇ ಬಂದಿದೆ. ಸೊ ಇನ್ನೊಂದು ವರ್ಷನಲ್ಲಿನೂ ಬರೀಬೋದು. ಸೊ ಇವಾಗ ಇಲ್ಲಿ ಸ್ಟ್ರಿಂಗ್ಸ್ ಆದಮೇಲೆ ಬ್ರ್ಯಾಕೆಟ್ ಕೊಟ್ಟಿದ್ವಿ, ಆರ್ಕ್ಸ್ ಆದಮೇಲೆ ಬ್ರ್ಯಾಕೆಟ್ ಕೊಟ್ಟಿದ್ವಿ. ಇವಾಗ ಬ್ರ್ಯಾಕೆಟ್ ಇಲ್ದೇನೆ ನಾವು ಇಲ್ಲಿ ಸ್ಪೇಸ್ನ ತೆಗೆದು ಸಿಂಪಲ್ 3 ಡಾಟ್ಸ್ ಕೊಟ್ಬಿಟ್ರೆ ಆಯಿತು. ಇದು ಸೇಮ್ ವರ್ಕ್ನೇ ಆಗುತ್ತೆ. ಸೊ ಇವಾಗ ಇದನ್ನ ಸೇವ್ ಮಾಡಿ ಮತ್ತೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಕಂಪೈಲ್ ಮಾಡಬೇಕು. ಕಂಪೈಲ್ ಮಾಡಿದ ತಕ್ಷಣ ಮತ್ತೆ ಸೇಮ್ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡೋಣ. ಸೊ ಆ್ಯಸ್ ಯು ಕ್ಯಾನ್ ಸಿ ಹಲೋ ವರ್ಲ್ಡ್ 10 A. ಸೊ ನೀವು ನೋಡಿದಾಗೆ ಸ್ಟ್ರಿಂಗ್ಸ್ ಆದಮೇಲೂ ನಾವು ಬ್ರ್ಯಾಕೆಟ್ನ ಕೊಡ್ಬೋದು, ಆರ್ಕ್ಸ್ ಆದಮೇಲೂ ಬ್ರ್ಯಾಕೆಟ್ನ ಕೊಡ್ಬೋದು, ಅಥವಾ ಬ್ರ್ಯಾಕೆಟ್ ಇಲ್ದೇನೆ ಸ್ಟ್ರಿಂಗ್ಸ್ ಆರ್ಕ್ಸ್ ಮಧ್ಯೆ ಸಿಂಪಲ್ 3 ಡಾಟ್ನ ಕೊಟ್ಬಿಟ್ರೇನು ಸೇಮ್ ಆಗಿ ರನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ವಲ್ಲ ಹೇಗೆ ನಮ್ದು ಜಾವಾ ಫಸ್ಟ್ ಪ್ರೋಗ್ರಾಮ್ನ ಬರಿದ್ವಿ. ಅದರಲ್ಲಿ ನಮ್ದು ಮೇನ್ ಸ್ಟ್ರಕ್ಚರ್ ಏನು ಬರುತ್ತೆ, ಮೇನ್ ಮೆಥಡ್ದು ಇದನ್ನ ಯಾಕೆ ಹಿಂಗೆ ಬರಿತೀವಿ ಅಂತ ನೋಡಿದ್ವಿ. ಮತ್ತೆ ಸ್ಟ್ರಿಂಗ್ ಆರ್ಕ್ಸ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ನ ಹೇಗೆ ಪಾಸ್ ಮಾಡೋದಂತ ನೋಡಿದ್ವಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಬಿಲೋ and I will catch you later. So if you are happy with the content, please like and subscribe my channel.